ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಮೈಬೂಬಿ. ನಾನು 8ನೇ ತರಗತಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಇಟಗಸ್. ಇವತ್ತಿನ ವಿಷಯ ನಮ್ಮ ಜೀವನದ ರಕ್ಷಕರು. ಸ್ನೇಹಿತರೆ, ಇಂದು ನಾವು ಪ್ರಾಣಿ ಮತ್ತು ಸಸ್ಯ ಮತ್ತು ಪ್ರಾಣಿ ಸಂರಕ್ಷಣೆ ಬಗ್ಗೆ ತಿಳಿಯೋಣ. ಯಾಕೆ ಪ್ರಕೃತಿಯನ್ನು ಉಳಿಸಬೇಕು? ನಮಸ್ತೆ ಮೇಡಮ್. ಕಾಡು ಕಡಲೆ ಎಲ್ಲ ಪ್ರಾಣಿಗಳು ಹೋಗಿ ಬಿಡ್ತೇವಲ್ವಾ? ಹೌದು ರವಿ, ಅದಕ್ಕಾಗಿ ಸರ್ಕಾರ ವನ್ಯಜೀವಿಧಾಮ, ರಾಷ್ಟ್ರದ ಉದ್ಯಾನವನ ಮತ್ತು ಮೀಸಲ ಜೀವಗಳನ್ನು ರಚಿಸಿದೆ. ಮೇಡಮ್, ಅವುಗಳಲ್ಲಿನ ವ್ಯತ್ಯಾಸ ಏನು ಮೇಡಮ್? ಅವುಗಳ ವ್ಯತ್ಯಾಸವನ್ನು ಅರಣ್ಯಕ್ಕೆ ಹೋಗಿ ತಿಳಿದುಕೊಳ್ಳೋಣ. ನನ್ನ ಹೆಸರು ಮನೋಜ್. ನಾನು ಅರಣ್ಯಾಧಿಕಾರಿ ಪಾತ್ರ ಮಾಡುತ್ತಿದ್ದೇನೆ. ಸ್ವಾಗತ ಗೆಳೆಯರೆ. ಇದು ಬನ್ನೇರುಘಟ್ಟ ವನ್ಯಜೀವಿಧಾಮ. ಇಲ್ಲಿ ಹುಲಿ, ಕರಡಿ, ದೇವರುಗಳಂತೆ ಅನೇಕ ಪ್ರಾಣಿಗಳು ವಾಸಿಸುತ್ತವೆ. ಇಲ್ಲಿ ಜನರು ಬಂದು ವಾಸಿಸಲು ಅಥವಾ ಕೃಷಿ ಮಾಡಲು ಸಾಧ್ಯವೇ ಇಲ್ಲ. ಅಂದರೆ ಇದು ವನ್ಯಜೀವಿಧಾಮನ? ಹೌದು, ಇದು ವನ್ಯಜೀವಿಧಾಮ. ಕೆಲವು ಮಾನವರು ಚಟುವಟಿಕೆಗಳು, ಸಂಶೋಧನೆ ಹಾಗೂ ಶೈಕ್ಷಣಿಕವಾಗಿ ಮಾತ್ರ ಅನುಮತಿ ನೀಡಲಾಗಿದೆ. ನಂತರ ನಾವು ಎಲ್ಲಿ ಹೋಗಿದ್ದೇವೆ? ಈಗ ನಾವು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಭಾಗದಲ್ಲಿದ್ದೇವೆ. ಇಲ್ಲಿ ಯಾವುದೇ ಮಾನವರು ಚಟುವಟಿಕೆ ಮಾಡುವಂತೆ ಇಲ್ಲ. ಇದು ಸಂಪೂರ್ಣವಾಗಿ ಪ್ರಕೃತಿಗೆ ಮೀಸಲಾದ ಪ್ರದೇಶ. ನಾನು ಚೆನ್ನಾಗಿದ್ದೇನೆ. ಯಾರು ಆಸ್ತಿ ಸ್ಥಳವನ್ನು ಹಾಳು ಮಾಡಬೇಕು. ನಮ್ಮ ಮನೆ ರಾಷ್ಟ್ರೀಯ ಉದ್ಯಾನವನ. ಗೆಳೆಯರಿ, ಈಗ ನೀಲಗಿರಿ ಮೀಸಲ ಜೀವಗೋಳದ ಬಗ್ಗೆ ಕುರಿತು ತಿಳಿಯೋಣ. ಇದು ದೊಡ್ಡ ಪ್ರದೇಶ. ಅದರೊಳಗೆ ವನ್ಯಜೀವಿಧಾಮ, ರಾಷ್ಟ್ರದ ಉದ್ಯಾನವನ ಸಹ ಇರುತ್ತವೆ. ಇಲ್ಲಿ ಮಾನವರು ವಾಸಿಸಬಹುದು, ಆದರೆ ಪ್ರಕೃತಿಯನ್ನು ಹಾನಿ ಮಾಡದ ರೀತಿಯಲ್ಲಿ. ಆದರೆ ಮೀಸಲು ಜೀವಗೋಳ ದೊಡ್ಡ ಪ್ರದೇಶ. ಉಳಿದಿರುವ ಎರಡು ಅದರೊಳಗಿನ ಸಣ್ಣ ಭಾಗಗಳಂತೆ ಆಗಿದೆ. ಇನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡೆ. ಮರ ಕಡಿದಿದ್ದರೆ, ಪ್ರಾಣಿಗಳನ್ನು ಕಡಿದಿದ್ದರೆ ಪ್ರಕೃತಿ ಸಮತೋಲನ ಉಳಿಯುತ್ತದೆ. ನಮ್ಮ ಜೀವನ ನಿಮ್ಮ ಕೈಯಲ್ಲಿದೆ. ಗೆಳೆಯರಿ, ವನ್ಯಜೀವಿಧಾಮ, ರಾಷ್ಟ್ರೀಯ ಉದ್ಯಾನವನ, ಮೀಸಲ ಜೀವಗೋಳದ ನಮ್ಮ ಜೀವ ಜಗತ್ತಿನಲ್ಲಿ ರಕ್ಷಣೆಗಾಗಿ ನಿರ್ಮಿತವಾಗಿದೆ. ಪ್ರಕೃತಿಯನ್ನು ಕಾಪಾಡಿ ಅದು ನಮ್ಮ ಬದುಕಿನ ಆಧಾರ.